ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನೀನ್ ಹೇಳ್ದೆ. ನಾನು ಅದೇ ಮಾತನ್ನ ನಂಬಿದ್ದೆ. ಆದ್ರೆ ಈಗ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ನನ್ ಜೀವನಕ್ಕೆ ಇದು ಒಳ್ಳೇದಾಗತ್ತೆ ಅಂತ ನಿನಗೆ ಅನ್ನಿಸ್ತಿದ್ಯಮ್ಮ? ಅಜ್ಜಿನೂ ಬರಲ್ಲ ಅನ್ಬಿಟ್ರು, ನನ್ ಜೊತೆ ಯಾರೂ ಇಲ್ಲ. ಈಗ್ಲೂ ನೀನು ನನ್ ಜೊತೆಗಿರ್ತೀಯ ಅನ್ನೋದೊಂದೇ ನನಗಿರೋ ನಂಬಿಕೆ. ಇಷ್ಟೆಲ್ಲ ನಡೀತಿದ್ರು ಈ ನಿನ್ನ ಅಜ್ಜಿಯಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಮಗಳೇ. ಇಂಥ ಸಂದರ್ಭದಲ್ಲಿ ನಿನ್ನಮ್ಮ ನಿನ್ನ ಜೊತೆ ಇರಬೇಕಾಗಿತ್ತು. ನಿನಗೆ ಆನೆ ಬಲ ಇರ್ತಿತ್ತು. ನಂದಿನಿ, ನೀನು ಎಲ್ಲಿದೆಯೋ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮಗಳಿಗೆ ನೀನೇ ಹರಿಸ್ಬೇಕು. ಇಂಥ ಸಮಯದಲ್ಲಿ ತಾಯಿ ಆಶೀರ್ವಾದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಅವಳಿಗೆ ಅನ್ಯಾಯ ಆಗದಿರೋ ಹಾಗೆ ನೀನೇ ಆಶೀರ್ವಾದ ಮಾಡು. ಅವಳು ಬಯಸಿದ್ದು ಅವಳ ಜೀವನದಲ್ಲಿ ಸಿಗೋ ಹಾಗಾಗಬೇಕು. ಈ ಕದ್ದಮ್ಮ ಸಂತೋಷವಾಗಿರ್ಬೇಕು. ಏನು ಯೋಚನೆ ಮಾಡ್ತಿದ್ದೆ ಮಗನೇ? ಹೊರಟ್ಬಿಡು ಮಗನೇ. ನಿನ್ನನ್ನು ಈ ರೀತಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣ. ಅಲ್ಲಿ ನಡೆಯೋದೆಲ್ಲ ನಿನ್ನ ಕಣ್ಣಾರ ನೋಡಿ ಮನ್ಸಲ್ಲಿ ನೋವಿದ್ರು ನಗ್ನಾಗ್ತಾ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ. ಹೃದಯ ಒಡೆದೋಗುತ್ತೆ ಕಣ. ಹೊರಟ್ಬಿಡ ಮಗನೇ, ಹೊರಟ್ಬಿಡು. ಸುಬ್ಬು, ಯಾರು ಬಂದಿದ್ದಾರೆ ಅನ್ಸುತ್ತೆ. ಶ್ರೀವಲ್ಲಿ ಇದ್ರು ಇರ್ಬೋದು ಕಣೋ. ಇವಳು ಯಾಕಪ್ಪ ಬಂದ್ಲು ಮತ್ತೆ? ಇವಳೇನಾದ್ರೂ ಯಜಮಾನಿಗೆ ಸಿಕ್ಕಿದ್ರೆ ನನಗೆ ಇವಳಿಗೆ ಮದುವೆ ಮಾಡಿಸ್ತಾಳೆ ಮತ್ತೆ ಇವಳು. ಆಗಲ್ಲಪ್ಪ, ತಲೆ ಕೆಟ್ಟು ಹೋಗಿದೆ ನನಗೆ. ಶ್ರಾವಣಿ ಮೇಡಮ್ ಬಿಟ್ಟಿರೋದಕ್ಕಾಗಲ್ಲ ನನಗೆ. ನಾನು ಜೀವನ ಪೂರ್ತಿ ಒಂಟಿಯಾಗಿದ್ದು ಬಿಡ್ತೀನಿ ಬೇಕಂದ್ರೆ. ಅಯ್ಯೋ, ಹೀಗೇನೇನೋ ಮಾತಾಡ್ಬಿಡ ಕಣೋ. ಹೊರಟ್ಬಿಡು ಮಗನೇ, ಹೊರಟ್ಬಿಡು. ಎಲ್ಲಿಗಪ್ಪ ಹೋಗ್ಲಿ? ನಾನೆಲ್ಲಾದರೂ ಹೋಗೋದ್ರಿಂದ ಶ್ರಾವಣಿ ಮೇಡಮ್ ನಿಶ್ಚಿತಾರ್ಥ ಕಣ್ಣಾರೆ ನೋಡದೇ ಇರ್ಬೋದು, ಆದರೆ ಅದನ್ನ ನಿಲ್ಸಕ್ಕಾಗುತ್ತೇನಪ್ಪ? ನಾನು ಈ ಮನೆ, ಈ ಊರಿಂದ ಓಡೋಗ್ಬೋದು, ಆದರೆ ಹೃದಯದಿಂದ ಹೇಗಪ್ಪ ದೂರ ಓಡೋಗ್ಲಿ? ನನ್ನ ಹೃದಯ ಪ್ರತಿ ಕ್ಷಣನೂ ಅವ್ರ ಹೆಸರು ಹೇಳ್ತಿರುತ್ತೆ. ಅದರಿಂದ ಹೇಗೆ ತಪ್ಪಿಸ್ಕೊಳ್ಳಿ? ಇಲ್ಲಪ್ಪ, ನೀನು ಹೇಳ್ತಿದ್ಯಲ್ಲ ಕಲ್ಮನ್ಸಿರ್ಬೇಕು ಅಂತ, ಆ ಥರ ಕಲ್ಮನ್ಸು ಇವಾಗ ನನಗಾಗಬೇಕಪ್ಪ. ನನಗಾಗ್ಬೇಕೀಗ ಆ ಥರ. ಶ್ರಾವಣಿ ಮೇಡಮ್ ಹೆಸರು ನನ್ನ ಹೃದಯದಲ್ಲಿ ಬರೀದೇ ಇರ್ಬೋದು, ಅವ್ರ ಪ್ರೀತಿನ ನಾನು ಕಳ್ಕೊಬೋದು, ಆದರೆ ಅದರಿಂದ ಯಜಮಾನ್ರ ನಂಬಿಕೆ ನಾನು ಹೇಗಪ್ಪ ಕಳ್ಕೊಳ್ಳಿ? ನಾನು ಕಲ್ಮನ್ಸು ಮಾಡಿಕೊಂಡು ಯಜಮಾನ್ರ ಹತ್ರ ಕೆಲಸ ಮಾಡ್ತೀನಪ್ಪ, ಅವ್ರ ಹತ್ರ ಕೆಲಸ ಮಾಡ್ತಾನೆ ಇರ್ತೀನಿ. ಆದರೆ ಶ್ರಾವಣಿ ಮೇಡಮ್ ಇಲ್ಲದೆ ಇದ್ರು ನಾನು ಬದುಕಿದ್ರು ಸತ್ ಹಾಗೆ ಅಪ್ಪ. ಹಾಗೆ ಕೆಲಸ ಮಾಡ್ತಿರ್ಬೇಕಷ್ಟೇ ಅವ್ರ ಮನೇಲಿ. ಇನ್ನು ಮುಂದೆ ಯಜಮಾನ್ರ ಸೇವೆ ಅಷ್ಟೇ ಮುಖ್ಯ ನನಗೆ. ಅವ್ರ ಮುಂದೆ ಸತ್ತು ಬದುಕಿರೋ ಹಾಗೆ ಇದ್ಬಿಡ್ತೀನಿ. ಅವ್ರು ಏನು ಹೇಳಿದ್ರು ಅದೇ ನನಗೆ ಮುಖ್ಯ ಅಪ್ಪ, ಅಷ್ಟೇ. ಹಾಗೆ ನಮ್ಮನೆಗೆ, ದೊಡ್ಡ ಮನೆಗೆ ಅಳಿನಾಗಿ ಬರೋ ಯೋಗ್ಯತೆ ಸುಬ್ಬುಗಿದೆ. ಹಾಗೆ ನಿಮ್ಮಂಥ ಸಂಸ್ಕಾರವಂತರ ಮನೆಗೆ ಶ್ರಾವಣಿ ಸೊಸೆಯಾಗಿ ಬರೋದಕ್ಕೆ ಅವಳಿಗೂ ಯೋಗ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ಶ್ರಾವಣಿ ಅಮ್ಮ ನಮ್ಮನೆಗೆ ಬರ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಆದರೂ ನೀವು ಹೇಳ್ತಿರೋ ಮಾತಿಗೆ ನಾವೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪದ್ಮನಾಭ ಅವರೇ, ಈಗ ಹೇಳಿ, ಶ್ರಾವಣಿನ
ನಿಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನಿಮ್ಗೆ ಒಪ್ಕೆನಾ? ನಿಮ್ಮ ಮಗನ ಶ್ರಾವಣಿ ಕೊಟ್ಟು ಮದುವೆ ಮಾಡ್ತೀರಾ? ಯಜಮಾನ್ರೆ ಅಂದರೆ ಪದ್ಮನಾಭ ಅವ್ರಿಗೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಿ? ಅಣ್ಣ ಹೇಳ್ತಿರೋದು ಶ್ರಾವಣಿಗೂ ಸುಬ್ಬುಗೂ ಮದುವೆ ಮಾಡೋಣ ಅಂತ. ನಿಮ್ಮ ಒಪ್ಪಿಗೆ ಇದೆಯಾ? ಅಯ್ಯಯ್ಯೋ, ಏನಿದು? ಶ್ರಾವಣಿಗೂ ಸುಬ್ಬುಗೂ ಮದ್ವೆನಾ? ಇಲ್ಲ, ಸಾಧ್ಯನೇ ಇಲ್ಲ. ಮೊದಲು ಈ ವಿಷಯನ ವಿಜಯ ಮೇಡಮ್ ಹೇಳ್ಬೇಕು. ಇದೇನಲ್ಲ ಇದು ಸುಂದರ ದರಿದ್ರ. ನಾವು ಅಂದ್ಕೊಂಡಿದ್ದೆ ಬೇರೆ, ಆದರೆ ಇಲ್ಲಿ ನಡೀತಿರೋದೇ ಬೇರೆ. ಆ ಶ್ರಾವಣಿ ಮೇಡಮ್ ಅವರು ಈ ಮನೆಗೆ ಮತ್ತೆ ಕಾಲಿಡಲ್ಲ ಅಂದ್ಕೊಂಡು ನಾನು ಆ ಶ್ರೀವಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದೆ. ಆದರೆ ಈಗ ನೋಡು, ಈ ಕಿತ್ತೋಗಿರೋ ಸಂಬಂಧ ಮತ್ತೊಂದಾಗ್ತಿದೆ. ಈಗ ಏನು ಮಾಡಬೇಕು ಅಂದರೆ ಕೆಸೆಟ್ ಚೇಂಜ್ ಮಾಡಿಕೊಂಡು ಸೈಲೆಂಟಾಗಿ ಶ್ರಾವಣಿ ಮೇಡಮ್ ಸೈಡಿಗೆ ಇದ್ಬಿಡ್ಬೇಕಷ್ಟೆ. ಮಮ್ಮಿ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ, ಆಯ್ತಾ? ದೊಡ್ಡ ಮನೆ ಸಂಬಂಧ ಮನೆ ಬಾಗ್ಲಿಗೆ ಬಂದಿದೆ. ಖುಷಿ ಪಡು, ಖುಷಿ ಪಡು. ಪದ್ಮನಾಭ ಅವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ, ನಿಮ್ಗೆ ಈ ಮದುವೆ ಒಪ್ಕೆನಾ? ಒಪ್ಪಿಗೆ ಇದೆಯಾ ಅಂತ ಕೇಳ್ತಿದ್ರಲ್ಲ. ಲೇ ವಿಶಾಲು, ಹೋಗಿ ಮೊದಲು ಸಕ್ಕರೆ ತಗೊಂಬರೇ. ಈಗ ತಗೊಂಡು ಬಂದೆ. ಅಪ್ಪ ಆಂಜನೇಯ, ಕಡೆಗೂ ನನ್ನ ಪ್ರೀತಿ ನನಗೆ ಉಳಿಸ್ಕೊಡ್ತಿದ್ಯಾ. ನನ್ನ ಮನ್ಸಲ್ಲಿ ಪ್ರೀತಿ ಇರೋದನ್ನ ನನಗೇ ತಿಳಿಸ್ಕೊಟ್ಟೆ. ಈಗ ನನ್ನ ಪ್ರೀತಿನೇ ನನಗೆ ಉಳಿಸ್ಕೊಟ್ಟೆ. ನಾನು ಬದುಕಿರೋವರೆಗೂ ಶ್ರಾವಣಿ ಮೇಡಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ಕಾಪಾಡ್ಕೋತೀನಿ. ಹಾಗಾದ್ರೆ ನಿಮ್ಮೆಲ್ರಿಗೂ ಮದುವೆ ಓಕೆ ಅಂತ ಆಯ್ತು. ಬರೀ ಒಪ್ಪಿಗೆ ಅಂತ ಹೇಳಕ್ಕಾಗಲ್ಲ. ನಾವು ಗಂಡನ ಕಡೆಯವರಲ್ವಾ, ಹೆಣ್ಣಿನ ಕಡೆಯವರಿಂದ ಏನೇನು ತಗೋಬೇಕು ಅಂತ ದೊಡ್ಡ ಲಿಸ್ಟೇ ಇದೆ.